ಮನಸ್ಸು ಇರುವುದರಿಂದ ಆ ಸ್ತ್ರೀ ಆ ಯೋಸಪ್ಪನ ಹೆಂಗಾಗಿದ್ದನು, ಸುಂದರನಾಗಿದ್ದನು. ಆದರೆ ಅವಳ ಮನಸ್ಸನ್ನ ಅವನು ಯಾವಾಗಲೂ ಅವಳ ಮೇಲೆ ಕೆಟ್ಟ ಮನಸ್ಸನ್ನ ನೋಡ್ಲಿಲ್ಲ. ಆದ್ರೆ ಆ ಸ್ತ್ರೀ ಅವಳ ಮೇಲೆ ಕೆಟ್ಟ ಮನಸ್ಸು ನೋಡೋದ್ರಿಂದ ಒಂದು ದಿನ ಏನಾಯ್ತು, ಒಂದು ದಿನ 2 ದಿನ ಇದೇ ಪ್ರಕಾರವಾಗುವಾಗ ಒಂದು ಕದಗಳನ್ನ ಮುಚ್ಕೊಂಡು ಆ ಸ್ತ್ರೀ ಅವನಿಗೆ ತಪ್ಪಿ ಮಾರ್ಗದಲ್ಲಿ ನಡೆಸ್ಬೇಕಂತ ತೀರ್ಮಾನ ಮಾಡಿದಳು. ಆದ್ರೆ ಆ ಯೋಸಫನು ಅಲ್ಲಿಂದ ಬಿಡಿಸ್ಕೊಂಡು ಓಡಿ ಹೋಗುತ್ತಾನೆ. ಆದ್ರೆ ಈಗ ನಾನು ಈ ವಾಕ್ಯದ ಅರ್ಥ ಏನಿದೆ ಅಂದ್ರೆ, ಕೆಲವು ಸಮಯ ತಪ್ಪನ್ನ ಸಿಚುವೇಶನ್ ನಮ್ಮ ಎದುರುಗಡೆ ಬಂದಿರ್ತದೆ. ಕೆಲವು ಸುಳ್ಳು ಮಾತುಗಳು ನಮ್ಮ ಎದುರುಗಡೆ ಆಡಬೇಕಂತ ಮಜಬೂರಾಗಿರ್ತೀವಿ. ಕೆಲವು ಸಮಯದಲ್ಲಿ ನಮಗೆ ಸಿಟ್ಟನ್ನ ಬರೋದು ಅವಶ್ಯಕತೆ ಆಗಿರ್ತದೆ. ಅದು ಯಾವುದೋ ಮಾತುಗಳು ಎದುರು ಆಡಿರ್ತಾರೆ, ಅದನ್ನ ಆ ಶಬ್ದ ನಾವು ಬಿಡ್ತೀವಿ, ಅದು ಮಾತುಗಳಿಂದ ಆಡುತ್ತಲೇ. ಕೆಲವು ಪರಿಸ್ಥಿತಿಗಳನ್ನು ನಮಗೆ ಸಿಟ್ಟು ಕಂಟ್ರೋಲ್ ಆಗಲ್ಲ, ಆದ್ರೆ ಅವ್ರು ಆಡೋದಕ್ಕಾಗಿ ನಮ್ಮ ಕೈಗಳನ್ನ ಮಾತಾಡಿದ್ದು, ನಮ್ಮ ಸಿಟ್ಟನ್ನ ಮಾತಾಡಿದ್ದು, ನಮ್ಮ ನಾಲಿಗೆ ಮಾತಾಡ್ದಂತ ಕೆಲವು ಸಮಯ ನಮ್ಮನ್ನೇ ನಾವು ಏನ್ ಮಾಡ್ಕೊಳ್ತೀವಿ, ಕೆಲವು ಪಾಪಕ್ಕೆ ಗುರಿ ಆಗ್ತೀವಿ. ಕಂಟ್ರೋಲ್ ಇರಬೇಕು ಪ್ರಿಯರ. ಇದು ಈ ವಾಕ್ಯ ಅರ್ಥ ಏನಿದೆ, ಕನಿಕರ ಕರುಣೆ ನಮ್ಮಲ್ಲಿ ಇರೋದಾದರೆ ಎಲ್ಲಾ ಕಂಟ್ರೋಲ್ ಆಗ್ತದೆ. ಯಾವಾಗ ನಮ್ಮ ಒಳಗಡೆ ಇನ್ನೊಬ್ಬರ ಬಗ್ಗೆ ಕನಿಕರ ಕರುಣೆನೇ ಇಲ್ಲ, ಅವ್ರು ಏನ್ ಮಾಡಿದ್ರು ಇಷ್ಟ ಆಗಲ್ಲ, ಸಡನ್ ಅಂತ ಆಕ್ಷನ್ ತಗೊಂಡ್ಬಿಡ್ತೀವಿ. ಯಾವಾಗ ತಪ್ಪನ್ನ ಒಂದೇ ಸಲ ನೋಡಿ ಅಲ್ಲ, ಅದು ಅತಿ ಹಲವಾರು ತಪ್ಪುಗಳು ಆದ್ಮೇಲೆ ನಾವು ಆಕ್ಷನ್ ತಗೋಬೇಕು. ಆದ್ರೆ ಸಡನ್ ಅಂತ ತೀರ್ಮಾನ ತಗೊಳ್ಳೋದು ತಪ್ಪು.